ಯುವಕರ ಗುಂಪೊಂದು ಆಟೋ ಚಾಲಕನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ ಪ್ರಕರಣವೊಂದು ಗೋಣಿಕೊಪ್ಪ ಸಮೀಪ ನಡೆದಿದೆ. ಗಂಭೀರ ಗಾಯಗೊಂಡಿದ್ದ ಚಾಲಕನನ್ನು ಆಸ್ಪತ್ರೆಗೆ ಸಾಗಿಸುವ ದಾರಿಯಲ್ಲಿ ಮೃತನಾಗಿದ್ದಾನೆ. ಹತ್ಯೆ ಆರೋಪಿತರ ಬಂಧನಕ್ಕೆ ಚಾಲಕನ ಕುಟುಂಬ ಒತ್ತಾಯಿಸಿದೆ. ಗೋಣಿಕೊಪ್ಪಲಿನ ಹರಿಶ್ಚಂದ್ರಪುರದ ನಿವಾಸಿ ಖಾಸಗಿ ಉದ್ಯೋಗಿ 38ರ ಪ್ರಾಯದ ನವಾಜ್ ಎಂಬಾತನೇ ಸಾವಿಗೀಡಾದ ಯುವಕ. ಆಟೋ ಚಾಲಕನೂ ಆಗಿರುವ ನವಾಜ್ ತನ್ನ ಹರಿಶ್ಚಂದ್ರಪುರದ ಮನೆಯಲ್ಲಿದ್ದಾಗ ಬುಧವಾರ ತಡರಾತ್ರಿ ಕೆಲವು ಯುವಕರು ಮನೆಗೆ ಬಂದಿದ್ದರು ಎನ್ನಲಾಗಿದೆ. ನವಾಜ್ ಬಳಿ ಮುಖ್ಯ ವಿಚಾರ ಮಾತನಾಡಬೇಕೆಂದು ತಿಳಿಸಿದ ಯುವಕರು ಹಾತೂರು ಕುಂದ ರಸ್ತೆಗೆ ಬರುವಂತೆ ಹೇಳಿದ್ದು, ಅದರಂತೆ ಮಧ್ಯರಾತ್ರಿ ವೇಳೆಗೆ ನವಾಜ್ ತನ್ನ ಕಾರಿನಲ್ಲಿ ತೆರಳಿದ್ದ ಎನ್ನಲಾಗಿದೆ. ಬಳಿಕ ನಸುಕಿನ 2 ಗಂಟೆ ಸುಮಾರಿಗೆ ಕೆಲವರು ಆಟೋದಲ್ಲಿ ನವಾಜ್ನನ್ನು ಮನೆಗೆ ಬಿಟ್ಟು ಆಕ್ಸಿಡೆಂಟ್ ಎಂದು ಮಾಹಿತಿ ನೀಡಿದ್ದಾರೆ. ಆದರೆ ನವಾಜ್ ಶರೀರದಲ್ಲಿ ಗಂಭೀರ ಗಾಯಗಳಾಗಿದ್ದು, ಮಾರಣಾಂತಿಕ ಸ್ಥಿತಿಯಲ್ಲಿದ್ದ ಆತನನ್ನು ಆಸ್ಪತ್ರೆಗೆ ಸಾಗಿಸುವ ವೇಳೆ ಮೃತಪಟ್ಟಿದ್ದಾನೆ ಎಂದು ಕುಟುಂಬದವರು ಹೇಳಿದ್ದಾರೆ. ನವಾಜ್ಗೆ ಪರಿಚಯವಿರುವ ಯುವಕರಿಂದಲೇ ಈ ಹತ್ಯೆ ನಡೆದಿದೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ನನ್ನ ಅಣ್ಣನ ಮೇಲೆ ನಿನ್ನೆ ನೈಟು ಒಂದು ಹತ್ಯೆ ಆಗಿದೆ ಅಂತ ಹೇಳಿದ್ರೆ, ಅವರು ಕೆಲಸ ಮುಗಿಸಿ ಬಂದು ಮನೇಲಿ ಬಂದಾಗ ಅವ್ರನ್ನ ಒಬ್ಬರು ಬಂದುಬಿಟ್ಟು ಅವ್ರನ್ನ ಕರ್ಕೊಂಡು ಹೋದರು. ಅದಾದ ಮೇಲೆ ಒಂದು ಕರೆಕ್ಟ್ ಒಂದು 12:30ವರೆಗೆ ನಾವು ಆ ಕಡೆ ಅವ್ರ ಮನೆಗೆ ಬಂದೇ ಇಲ್ಲ. ನೋಡುವಾಗ ನಮಗೆ ಮನೆಗೆ ಮತ್ತೆ ಪುನಃ ಸ್ವಲ್ಪ ಹೊತ್ತು ಆದ ಮೇಲೆ ಒಂದು 2 ಗಂಟೆ ಆಗುವಾಗ ನಮ್ಮ ಮನೆಗೆ ಇಬ್ಬರು ಬಂದುಬಿಟ್ಟು ಈ ಥರ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿದ್ರು. ನಾನು ಹೋಗಿ ಹಾಸ್ಪಿಟಲ್ ಹೋಗಿ ನೋಡುವಾಗ ಯಾರೋ ಕಿಡಿಗೇಡಿಗಳು ಅವ್ರನ್ನ ಗುಂಪಾಗಿ ಇದು ಮಾಡಿ ಹೊಡೆದು ಇದು ಮಾಡಿದರು. ಅದೇ ಫೋನ್ ಆ್ಯಕ್ಚುಲಿ ಫೋನ್ ಬಂದಿದ್ದು ನಮಗೆ ಅಲ್ಲ, ಆಟೋ ಡ್ರೈವರ್ ಕರ್ಕೊಬಂದುಬಿಟ್ಟು ಇಲ್ಲ ಹಾಸ್ಪಿಟಲಲ್ಲಿ ಹಾಕಿದರು. ಆದರೆ ಅದು ಅವ್ರದ್ದು ಫೋಟೋಸ್ ಇದೆಲ್ಲ ಅಲ್ಲಿ ನೋಡಿದಾಗ ಅಂತ ಹೇಳಿದ್ರೆ, ಅದು ಎಲ್ಲರೂ ಸೇರಿ ಒಂದು 6-7 ಜನ ಗುಂಪು ಕೂಡಿ ಹೊಡೆದಂಥ ದೃಶ್ಯ ಆ ಥರ ಉಂಟು. ಅದು ಅಂತ ಹೇಳಿದ್ರೆ, ಇದು ಇವತ್ತು ನಮ್ಮ ಅಣ್ಣನಿಗೆ ಬಂದು ಒಂದು ಸಣ್ಣ ಹೆಣ್ಣು ಮಗು ಉಂಟು ಅಂತ ಹೇಳಿದ್ರೆ 9 ವರ್ಷ. ಆ ಮಗುಗೆ ಇವಾಗ ಅಪ್ಪ ಅಂತ ಕರೀಲಿಕ್ಕೆ ಯಾರೂ ಇಲ್ಲ. ಈ ಥರ ಒಂದು ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ, ಇದು ಭಾರಿ ಒಂದು ದೊಡ್ಡ ದುಃಖದ ವಿಷಯ ಆಗಿದೆ ಅಂತ ಹೇಳಿದ್ರೆ. ಒಂದು ಜಾಗ ಬಿಟ್ಟಿಲ್ಲ ಅಂತ ಹೇಳಿದ್ರೆ, ಅದು ಕೋಲಲ್ಲಿ ಹೊಡೆದಿರೋ ರಾಡಲ್ಲಿ ಹೊಡೆದಿರೋದು ಅಂತ ಗೊತ್ತಿಲ್ಲ. ಹಾಗೆ ಮೈ ತುಂಬ ಫುಲ್ಲು ಬರೆ ಬಂದುಬಿಟ್ಟಿದೆ. ಬೆಣ್ಣೆ ಹಿಂದುಗಡೆ ಎಲ್ಲ ಒಂದು ಜಾಗ ಬಿಟ್ಟಿಲ್ಲ. ಹಂಗೆ ಕಾಲಿಗೂ ಕೈಗೂ ಮಂಡಿಗೆ ಎಲ್ಲ ಹೊಡೆದಿದ್ದಾರೆ ಅಂತ ಹೇಳಿದ್ರೆ. ಯಾಕಾಗಿ ಈ ಥರ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಆದರೆ ಅವರಿಗೂ ಇದೇ ಥರ ಮಕ್ಕಳು ಮರಿಯಲ್ಲಿ ಇರುತ್ತಲ್ಲ, ಆಲೋಚನೆ ಮಾಡಬೇಕು. ಯಾರ ಮೇಲೇನು ಈ ಥರ ಮಾಡುವಾಗ ದಯವಿಟ್ಟು ನಾನು ಅಣ್ಣನ ಮಗುವಿಗೆ ಏನು ತಿಳಿ ಉತ್ತರ ಕೊಡಲಿ. ಮಾತಾಡ್ತಿರೋದು ಗೋಣಿಕೊಪ್ಪ ಬೈಪಾಸ್ ನನ್ನ ಮನೆ. ನಮ್ಮ ತಂಗಿ ಗಂಡ ಅವರು ಅಳಿಯ ನವಾಜ್ ಅಂತ. ಅವರು ಸುಮಾರು ಒಂದು 12-1 ಗಂಟೆ ಹಾತೂರಿಗೆ ಯಾರೋ ಫೋನ್ ಮಾಡಿ ಕರೆಯುವಾಗ ಅವರು ಕಾರ್ ತಗೊಂಡು ಹೋದರು. ಅಲ್ಲಿ ದೀಕ್ಷನ್ ಅಂತೇಳಿ ಅವರ ಮಿಲ್ ಹತ್ರ ಈ ಥರ ಹತ್ಯೆ ಆಗಿದೆ. ಇದನ್ನು ನೀವು ಹೆಚ್ಚಿನ ಇದು ನೋಡಿ ಎಲ್ಲಿದ್ದಾರೆ ಅವರು ನೋಡಿ ಅರೆಸ್ಟ್ ಮಾಡಬೇಕು. ಇಲ್ಲಂದರೆ ನಮ್ಮ ಬಾಡಿ ಇಲ್ಲಿಗ ಮಡಿಕೆಯಲ್ಲಿದ್ದೀವಿ ನಾವು. ಅದನ್ನು ಇದು ತನಿಖೆ ಆಗಬೇಕು. ತನಿಖೆ ಆಗಿಲ್ಲದ್ರೆ ನಾವು ಬಾಡಿ ತೆಗೆಯೋದಿಲ್ಲ. ಇನ್ನು ಸಣ್ಣ ವಯಸ್ಸು 5 ವರ್ಷದ ಒಂದು ಹೆಣ್ಣು ಮಗು ಇದೆ. ಇದಕ್ಕೆ ಇವ್ರಿಗೆ ಏನಾದರೂ ಒಂದು ಪರಿಹಾರ ಕಾಣಬೇಕು. ಯಾಕೆಂತ ಹೇಳಿದ್ರೆ ಬಾಡಿಗೆ ಮನೇಲಿ ಇರೋದು, ತುಂಬ ತೊಂದರೆಯಲ್ಲಿದ್ದಾರೆ. ತುಂಬ ಸಂಘ ಇದು ಸಾಲ ಮಾಡಿ ತುಂಬ ತೊಂದರೆಯಲ್ಲಿದ್ದಾರೆ. ಇವ್ರಿಗೆ ಇದೇನು ಪರಿಹಾರ ಕಾಣಬೇಕು. ಇಲ್ಲದ್ರೆ ಇದು ತನಿಖೆ ಆಗಿಲ್ಲದ್ರೆ ಅವ್ರನ್ನ ಯಾರು ಇದೇನಿದ್ದಾರೆ ಅವ್ರನ್ನೆಲ್ಲ ಕಂಡುಹಿಡಿಬೇಕು. ತಾರೀಕು ನಿನ್ನೆ 31 ಡಿಸೆಂಬರ್ದಂದು ನನ್ನಲ್ಲಿ ಕೆಲಸ ಮಾಡ್ತಾಯಿದ್ದ ಸುಮಾರು 6 ವರ್ಷದಿಂದ ಕೆಲಸ ಮಾಡ್ತಾಯಿದ್ದಂಥ ಚಾಲಕ ನವಾಜ್ ಎಂಬುವರು ಹತ್ಯೆಗೀಡಾಗಿದ್ದಾರೆ. ಒಳ್ಳೆಯ ಒಬ್ಬ ಡ್ರೈವರ್ ಆಗಿ ನಮ್ಮ ಸಂಸ್ಥೆಗೆ ಸೇವೆ ಸಲ್ಲಿಸ್ತಾ ಇದ್ದ. ದುರ್ಘಟನೆ ಅಂತ ಏನು ಹೇಳಿದ್ರೆ, ನಿನ್ನೆ ರಾತ್ರಿ 2 ಗಂಟೆಗೆ ಮಾರಣಾಂತಿಕ ಹಲ್ಲೆ ಮಾಡಿ ಅವನು ಕೊಲೆಗೀಡಾಗಿದ್ದೆ. ಆದರೆ ನನಗೆ ಮಾಹಿತಿ ದೂರವಾಣಿ ಮೂಲಕ ಇವತ್ತು ಮುಂಜಾನೆ 7 ಗಂಟೆಗೆ ನನಗೆ ಮಾಹಿತಿ ಗೊತ್ತಾಗುತ್ತೆ. ತಕ್ಷಣವೇ ಬಂದು ನೋಡಿದಾಗ ಮಾರ್ಚರಲ್ಲಿ ಬಾಡಿ ಇರುತ್ತೆ. ಇನ್ನಷ್ಟೇ ಪೊಲೀಸ್ ತನಿಖೆಯಲ್ಲಿ ಇದು ಸತ್ಯಾಂಶ ಏನಿದೆ ಅಂತ ಬಯಲಾಗಬೇಕು. ಅದಕ್ಕೆ ಸಹಕಾರಿಯಾಗಿ ನಮ್ಮ ಗೋಣಿಕೊಪ್ಪನ ಸರ್ಕಲ್ ಇನ್ಸ್ಪೆಕ್ಟ್ರ್ ಹಾಗೂ ಸಬ್ ಇನ್ಸ್ಪೆಕ್ಟ್ರ್ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಇನ್ವೆಸ್ಟಿಗೇಷನ್ ಆಗಿ ಈಗ ಪೋಸ್ಟ್ಮಾರ್ಟಮ್ ನಡೀತಾ ಇದೆ. ತದನಂತರ ಅವರ ಏನು ಕಾನೂನಾತ್ಮಕ ತನಿಖೆ ಆದಮೇಲೆ ಸತ್ಯ. ಹಲ್ಲೆಗೊಳಗಾಗಿ ತೀವ್ರ ಗಾಯಗಳಾಗಿದ್ದರೂ ನವಾಜ್ ಕಾರು ಚಾಲನೆ ಮಾಡಿಕೊಂಡೇ ಮನೆಯತ್ತ ಹೊರಟಿದ್ದ ಎನ್ನಲಾಗಿದೆ. ನವಾಜ್
ಕೆಲವು ಯುವತಿಯರೊಂದಿಗೆ ಇದ್ದ ಅಕ್ರಮ ಸಂಬಂಧವೇ ಹಲ್ಲೆ ಹಾಗೂ ಕೊಲೆಗೆ ಅಂತ್ಯವಾಗಿದೆ ಎಂಬ ಶಂಕೆ ವ್ಯಕ್ತವಾಗಿದೆ. ನವಾಜ್ ಬೆನ್ನು, ತಲೆಯಲ್ಲಿ ಮಾರಣಾಂತಿಕ ಹಲ್ಲೆ ಗುರುತುಗಳು ಪತ್ತೆಯಾಗಿವೆ. ಆರೋಪಿತರ ವಿರುದ್ಧ ತನಿಖೆ ನಡೆಸಿ ಸೂಕ್ತ ಕ್ರಮ ವಹಿಸಬೇಕೆಂದು ನವಾಜ್ ಕುಟುಂಬ ಆಗ್ರಹಿಸಿದ್ದಾರೆ. ಗೋಣಿಕೊಪ್ಪಲು ಆಸ್ಪತ್ರೆಯಿಂದ ಮೃತದೇಹವನ್ನು ಮಡಿಕೇರಿ ಜಿಲ್ಲಾಸ್ಪತ್ರೆಗೆ ರವಾನಿಸಿ ಮರಣೋತ್ತರ ಪರೀಕ್ಷೆ ನಡೆಸಲಾಗಿದೆ. ಗೋಣಿಕೊಪ್ಪಲು ಪೊಲೀಸರು ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ.